ಹೂಡಿಕೆ ಮಾಡಲು ಇದು ಸರಿಯಾದ ಸಮಯವೇ? ದೀರ್ಘಕಾಲೀನ ಹೂಡಿಕೆದಾರರಿಗೆ ಸರಿಯಾದ ತಂತ್ರ ಯಾವುದು? ಭಾರತದ ರಚನಾತ್ಮಕ ಬೆಳವಣಿಗೆಯ ಕತೆ ಇನ್ನೂ ಉತ್ತಮವಾಗಿ ಕಾಣುತ್ತಿದೆ ಎಂದು ನಾವು ನಂಬುತ್ತೇವೆ. ಅಲ್ಪಾವಧಿಯ ತಿದ್ದುಪಡಿಗಳು ಮತ್ತು ಏರಿಳಿತಗಳನ್ನು ಲೆಕ್ಕಿಸದೆ ಭಾರತೀಯ ಷೇರುಗಳು ಮುಂದಿನ ದಶಕಕ್ಕೆ ಉತ್ತಮ ಸ್ಥಾನದಲ್ಲಿವೆ. ಈ ಸನ್ನಿವೇಶದಲ್ಲಿ ಮಾರುಕಟ್ಟೆಗೆ ಸಮಯವನ್ನು ನಿಗದಿಪಡಿಸುವುದು ಹೆಚ್ಚು ಸವಾಲಿನದಾಯಕವಾಗುತ್ತಿದೆ. ಮಧ್ಯಮದಿಂದ ಹೆಚ್ಚಿನ ಅಪಾಯ ಸಹಿಷ್ಣುತೆ ಮತ್ತು 10 ವರ್ಷಗಳ ಕಾಲಾವಧಿಯನ್ನು ಹೊಂದಿರುವ ದೀರ್ಘಕಾಲೀನ ಹೂಡಿಕೆದಾರರಿಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಮೂಲಕ ಹೂಡಿಕೆ ಮಾಡುವುದು ಉತ್ತಮ ತಂತ್ರವಾಗಿದೆ. 10 ವರ್ಷಗಳ ಕಾಲಾವಧಿಯು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಗೆ ಏಕೆ ಅನುಕೂಲಕರವಾಗಿದೆ ಎಂಬುದನ್ನು ಈ ಲೇಖನದಲ್ಲಿ ವಿವರಿಸಲಾಗಿದೆ. ಸಮತೋಲಿತ, ಹೆಚ್ಚಿನ ವಿಶ್ವಾಸದ ಈಕ್ವಿಟಿ ಪೋರ್ಟ್ಫೋಲಿಯೋವನ್ನು ನಿರ್ಮಿಸಲು 4 ಉತ್ತಮವಾಗಿ ಸಂಶೋಧಿಸಲಾದ ಫಂಡ್ ವಿಭಾಗಗಳನ್ನು ಸಹ ಇಲ್ಲಿ ನೀಡಲಾಗಿದೆ. ದೊಡ್ಡ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು 2025 ರಲ್ಲಿ 18-21% ರಷ್ಟು ಸಂಪೂರ್ಣ ಆದಾಯದೊಂದಿಗೆ ಗಮನ ಸೆಳೆದವು. ಮಧ್ಯಮ ಮತ್ತು ಸಣ್ಣ ಕ್ಯಾಪ್ ಮೌಲ್ಯಮಾಪನಗಳು ವಿಸ್ತಾರಗೊಂಡಂತೆ ಸಾಂಸ್ಥಿಕ ಹರಿವುಗಳು ಗುಣಮಟ್ಟದ ದೊಡ್ಡ ಕ್ಯಾಪ್ಗಳತ್ತ ಮರಳುತ್ತಿವೆ. ನಿರಂತರ ಲಾಭಾಂಶಗಳೊಂದಿಗೆ ಹೆಚ್ಚಿನ ನಗದು ಹೆಚ್ಚುವರಿ ಕಂಪನಿಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಫಂಡ್ ವ್ಯವಸ್ಥಾಪಕರು ಹೆಚ್ಚೆಚ್ಚು ಷೇರು ಆಯ್ಕೆಯಲ್ಲಿ ತೊಡಗಿದ್ದಾರೆ. ಹಲವಾರು ಆಯ್ಕೆಗಳ ನಡುವೆ ಸ್ಥಿರವಾದ ದೀರ್ಘಕಾಲೀನ ಕಾರ್ಯಕ್ಷಮತೆಯನ್ನು ಹೊಂದಿರುವ ಫಂಡ್ ಅನ್ನು ಕಂಡುಹಿಡಿಯುವುದು ಬಹಳ ಮುಖ್ಯ. ನೀವು ಬಲವಾದ ಐತಿಹಾಸಿಕ ದತ್ತಾಂಶದಿಂದ ಬೆಂಬಲಿತವಾದ ಸ್ಥಿರತೆಯನ್ನು ಹುಡುಕುತ್ತಿದ್ದರೆ ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಒಂದು ಉತ್ತಮ ಆಯ್ಕೆಯಾಗಿದೆ. ಈ ಫಂಡ್ನ 10 ವರ್ಷಗಳ ರೋಲಿಂಗ್ CAGR 15% ಆಗಿದ್ದು, ಇದು ಈ ವಿಭಾಗದಲ್ಲೇ ಅತ್ಯುತ್ತಮವಾಗಿದೆ. ಈ ಕಾರ್ಯಕ್ಷಮತೆಯು ಫಂಡ್ನ ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತದೆ. ಬುಲ್ ರನ್ಗಳ ಸಮಯದಲ್ಲಿ ಹೆಚ್ಚಿನ ಲಾಭ ಪಡೆಯುವುದು ಮಾತ್ರವಲ್ಲದೆ ಕುಸಿತಗಳ ಸಮಯದಲ್ಲಿ ಬಂಡವಾಳವನ್ನು ರಕ್ಷಿಸುತ್ತದೆ. ಇದು ದೀರ್ಘಕಾಲೀನ ಹೂಡಿಕೆದಾರರು ಬಯಸುವ ಸಮತೋಲನವಾಗಿದೆ. ಫಂಡ್ನ ನಿರ್ವಹಣೆಯ ಅಡಿಯಲ್ಲಿರುವ ಸ್ವತ್ತುಗಳು ರೂ. 438.29 ಶತಕೋಟಿ. ಈ ಪೋರ್ಟ್ಫೋಲಿಯೋ ಭಾರತದ ಬೆಳವಣಿಗೆಯಲ್ಲಿ ಆಳವಾದ ನಂಬಿಕೆಯನ್ನು ತೋರಿಸುತ್ತದೆ. ಹೆಡ್ಎಫ್ಸಿ ಬ್ಯಾಂಕ್ 8.46%, ರಿಲಯನ್ಸ್ ಇಂಡಸ್ಟ್ರೀಸ್ 7.2% ಮತ್ತು ಐಸಿಐಸಿಐ ಬ್ಯಾಂಕ್ 5.44% ಇದರ ಅತಿದೊಡ್ಡ ಹಿಡುವಳಿಗಳಾಗಿವೆ. ವಲಯವಾರು ಇದು ಹಣಕಾಸು ಸೇವೆಗಳಿಗೆ 30.4%, 7.35% ಮತ್ತು ಕಚ್ಚಾ ತೈಲಕ್ಕೆ 7.2% ಹೆಚ್ಚಿನ ಮಾನ್ಯತೆಯನ್ನು ಹೊಂದಿದೆ. ಮಧ್ಯಮ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಬಲವಾದ ಗಳಿಕೆಯ ಬೆಳವಣಿಗೆಯಿಂದಾಗಿ ಹೂಡಿಕೆದಾರರಿಂದ ಗಣನೀಯ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. 2025 ರಲ್ಲಿ ನಿಫ್ಟಿ ಮಿಡ್ ಕ್ಯಾಪ್ 150 ಸೂಚ್ಯಂಕವು 20%ಕ್ಕಿಂತ ಹೆಚ್ಚು ಆದಾಯವನ್ನು ಗಳಿಸಿದೆ. ಇದು ದೊಡ್ಡ ಕ್ಯಾಪ್ ಮಾನದಂಡಗಳನ್ನು ಗಣನೀಯ ಅಂತರದಿಂದ ಮೀರಿಸಿದೆ. ಆದರೆ ಹೆಚ್ಚಿನ ಆದಾಯದ ಅವಕಾಶಗಳೊಂದಿಗೆ ಮಧ್ಯಮ ಕ್ಯಾಪ್ಗಳ ತುಲನಾತ್ಮಕವಾಗಿ ಹೆಚ್ಚಿನ ವ್ಯತ್ಯಾಸವೂ ಬರುತ್ತದೆ. ಹೂಡಿಕೆದಾರರು ಶಿಸ್ತುಬದ್ಧ ತಂತ್ರವನ್ನು ಅಳವಡಿಸಿಕೊಳ್ಳುವ ಮತ್ತು ಅಪಾಯ ಸರಿಹೊಂದಿಸಿದ ಆದಾಯದ ಸಾಬೀತಾದ ದಾಖಲೆಯನ್ನು ಹೊಂದಿರುವ ಮಧ್ಯಮ ಕ್ಯಾಪ್ ಫಂಡ್ಗಳ ಮೇಲೆ ಗಮನಹರಿಸಬೇಕು. ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಅಂತಹ ಒಂದು ನಿಧಿಯಾಗಿದೆ. ಇದು ರೂ. 330.53 ಶತಕೋಟಿ ಮತ್ತು ತುಲನಾತ್ಮಕವಾಗಿ ಕಡಿಮೆ ವಹಿವಾಟು ಅನುಪಾತದೊಂದಿಗೆ ಹೆಚ್ಚಿನ ವಿಶ್ವಾಸದ ಹೂಡಿಕೆಗಳ ಮೇಲೆ ಕೇಂದ್ರೀಕರಿಸಿದ ಪೋರ್ಟ್ಫೋಲಿಯೋವನ್ನು ಹೊಂದಿದೆ. ಇತ್ತೀಚಿನ ಪೋರ್ಟ್ಫೋಲಿಯೋ ಅಂಕಿಅಂಶಗಳು ಕಾಫೋರ್ಜ್ 10.48%, ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ 9.59% ಮತ್ತು ಟ್ರೆಂಡ್ 9.39% ಅನ್ನು ಒಳಗೊಂಡಿವೆ. 20.58%ನ 10 ವರ್ಷಗಳ CAGRನೊಂದಿಗೆ ಈ ಫಂಡ್ ಚಕ್ರಗಳಾದ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ. 24.63%, ಎಲೆಕ್ಟ್ರಿಕಲ್ಸ್ 12.01% ಮತ್ತು ರಿಟೇಲ್ 9.39%. ವಲಯಗಳಿಗೆ ಇದರ ಮಾನ್ಯತೆ ಭಾರತದ ಆರ್ಥಿಕ ಬೆಳವಣಿಗೆ ಮತ್ತು ಹೆಚ್ಚುತ್ತಿರುವ ದೇಶೀಯ ಬೇಡಿಕೆಗೆ ಅನುಗುಣವಾಗಿ ಹೂಡಿಕೆ ತಂತ್ರವನ್ನು ಸೂಚಿಸುತ್ತದೆ.